ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, FDA, SDA, RRB 6-8 GPT CET ಜನರಲ್ ಕನ್ನಡ ಅಂದರೆ ಸಾಮಾನ್ಯ ಕನ್ನಡದಲ್ಲಿ ಕೇಳತಕ್ಕಂಥ ಪ್ರಶ್ನೆಗಳ ಸರಣಿ ವಿಡಿಯೋ ಇದಾಗಿದ್ದು, ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತು 2015 FDA ಸಾಮಾನ್ಯ ಕನ್ನಡದ ಪ್ರಶ್ನೆಗಳನ್ನು ಚರ್ಚೆ ಮಾಡೋದ್ರ ಜೊತೆಗೆ ಇತರೆ ಸಂಭವನೀಯ ಪ್ರಶ್ನೆಗಳನ್ನು ಸಹ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರೆಯಬೇಡಿ. ಮತ್ತು ಯಾರು ನಮ್ಮ ಚಾನಲ್ಗೆ ಇದೇ ಪ್ರಥಮ ಬಾರಿಗೆ ಬಂದಿದ್ರಿ ಅವರು ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಹಾಗೆ ನಮ್ಮ FDA, SDA, RRB 6-8 GPT CET ಜನರಲ್ ಕನ್ನಡದ ಹಲವಾರು ವಿಡಿಯೋಗಳು ನಮ್ಮ MNS ಅಕಾಡೆಮಿಯ ಪ್ಲೇಲಿಸ್ಟ್ FDA ಜನರಲ್ ಕನ್ನಡ ಅನ್ನೋ ಪ್ಲೇಲಿಸ್ಟಲ್ಲಿ ನೋಡ್ಬೋದು ಅಂತ ಹೇಳ್ತಾ, ಅದೇ ರೀತಿ ವಿಜ್ಞಾನ ಮತ್ತು ಹಿಸ್ಟ್ರಿ ವಿಷಯಗಳ ವಿಡಿಯೋಗಳನ್ನು ಸಹ ನಾವು ನಮ್ಮ MNS ಅಕಾಡೆಮಿಯಿಂದ ಮಾಡಿದ್ದೀವಿ. ನೀವು ಪ್ಲೇಲಿಸ್ಟಲ್ಲಿ ಅವನ್ನು ಸಹ ನೋಡ್ಬೋದು ಅಂತ ಹೇಳ್ತಾ, ಮತ್ತು ಕೆಲವೇ ದಿನಗಳಲ್ಲಿ ನಾವು 6-8 GPT CETಗೆ ವಿಶೇಷವಾಗಿ ವಿಜ್ಞಾನ, ಗಣಿತ ಮತ್ತು ಸಮಾಜ ವಿಷಯಗಳ ಅನೇಕ ವಿಡಿಯೋಗಳನ್ನು ಮಾಡಲಿದ್ದೇವೆ. ಹಾಗೆ 6-8 GPT ಮ್ಯಾಥ್ಸ್ ಮತ್ತು ಸೈನ್ಸ್ ವಿದ್ಯಾರ್ಥಿಗಳು ಅಂದರೆ ಅಭ್ಯರ್ಥಿಗಳಿಗೋಸ್ಕರ SLC ವಿಜ್ಞಾನ ಹಲವಾರು ವಿಡಿಯೋಗಳು ನಮ್ಮ MNS ಪ್ಲೇಲಿಸ್ಟಲ್ಲಿ ಇದ್ದಾವೆ. ನೀವು ಅವನ್ನು ಸಹ ನೋಡಿ ನೀವು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ಬೋದು ಅಂತ ಹೇಳ್ತಾ ನಾವು ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಮೊದಲನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಗೆರೆ ಹಾಕಿದ ಭಾಗಗಳು ತಪ್ಪಾಗಿವೆ. ಅವುಗಳ ಮುಂದೆ ಕೊಟ್ಟ 4 ಪರ್ಯಾಯ ರೂಪಗಳಲ್ಲಿ ಸರಿಯಾದ ಉತ್ತರವನ್ನು ಗುರುತಿಸಿ. ಕುವೆಂಪು ಚೋಮನ ದುಡಿ ಎಂಬ ಕಾದಂಬರಿಯನ್ನು ರಚಿಸಿದ್ದಾರೆ. ಇಲ್ಲಿ ಅಂಡರ್ಲೈನ್ ಮಾಡಿರೋದು ಚೋಮನ ದುಡಿ ಅಂತ ಇದೆ. ಆಪ್ಷನ್ ನೋಡೋದಾದರೆ ಬೆಟ್ಟದ ಜೀವ, ಚಿಕ್ಕವೀರ ರಾಜೇಂದ್ರ, ಕಾನೂರು ಹೆಗ್ಗಡತಿ, ದುರ್ಗಾಸ್ತಮಾನ. ಈ ಚೋಮನ ದುಡಿ ಮತ್ತು ಬೆಟ್ಟದ ಜೀವ ಅನ್ನೋ 2 ಕಾದಂಬರಿಗಳನ್ನು ಶಿವರಾಮ ಕಾರಂತರು ಬರೆದಿದ್ದಾರೆ. ಇನ್ನು ಚಿಕ್ಕವೀರ ರಾಜೇಂದ್ರ ಅದನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ರವ್ರು ಬರೆದ್ರೆ, ದುರ್ಗಾಸ್ತಮಾನವನ್ನು ತಾರಾಸುರವ್ರು ಬರೆದಿದ್ದಾರೆ. ಇನ್ನು ಉಳಿಯೋದು ಕಾನೂರು ಹೆಗ್ಗಡತಿ. ಈ ಕಾದಂಬರಿಯನ್ನು ಕುವೆಂಪುರವರು ಬರೆದಿದ್ದಾರೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಕುವೆಂಪುರವರು ಕಾನೂರು ಹೆಗ್ಗಡತಿ ಎಂಬ ಕಾದಂಬರಿಯನ್ನು ಬರೆದಿದ್ದಾರೆ. ಇಲ್ಲಿ ಕಾನೂರು ಹೆಗ್ಗಡತಿ ಮತ್ತು ಹೂವಯ್ಯ ಎಂಬ ಪಾತ್ರದ ನಡುವೆ ಇಲ್ಲಿ ಕತೆ ಹೆಣೆದುಕೊಂಡಿದೆ. ಈತ ಹೂವಯ್ಯ ಅನ್ನೋನು ಬದಲಾವಣೆಯನ್ನು ಬಯಸುವಂಥವನಾಗಿದ್ದಾನೆ. ಪುರೋಹಿತಶಾಹಿ, ಜೀತ ಮತ್ತು ವಸಾಹತುಶಾಹಿ ಈ 3 ವ್ಯವಸ್ಥೆಯ ಪ್ರತಿಭಟನೆ ಮತ್ತು ಅವುಗಳನ್ನು ಅನುಸರಿಸುವ ಭಾವ ಇಲ್ಲಿ ಕಂಡುಬರೋದ್ರ ಜೊತೆಗೆ ಪ್ರಕೃತಿ ವರ್ಣನೆ ರಮ್ಯವಾಗಿ ಮೂಡಿಬಂದಿರತಕ್ಕಂಥ ಒಂದು ಕಾದಂಬರಿ ಇದಾಗಿದೆ. ಎರಡನೇ ಪ್ರಶ್ನೆ, ಕನ್ನಡದ ಮೊಟ್ಟಮೊದಲ ತ್ರಿಪದಿ ರೂಪ ಜಿನವಲ್ಲಭನ ಶಾಸನದಲ್ಲಿ ಸಿಗುತ್ತದೆ. ಆಪ್ಷನ್ ಹಲ್ಮಿಡಿ ಶಾಸನ, ಅತಕೂರು ಶಾಸನ, ಚಾವುಂಡರಾಯ ಶಾಸನ, ಬಾದಾಮಿ ಶಾಸನ. ನಮಗೆಲ್ಲರಿಗೂ ತಿಳಿದಿರೋ ಹಾಗೆ ಹಲ್ಮಿಡಿ ಶಾಸನವು ಕನ್ನಡದ ಅತ್ಯಂತ ಪ್ರಾಚೀನ ಶಾಸನವಾಗಿದ್ದು, ಇದು ಹಾಸನದ ಬೇಲೂರಿನ ಹಲ್ಮಿಡಿ ಎಂಬ ಹಳ್ಳಿಯಲ್ಲಿ ಇದೆ. ಇನ್ನು ಅತಕೂರು ಶಾಸನದ ಬಗ್ಗೆ ಹೇಳೋದಾದರೆ, ಈ ಅತಕೂರು ಶಾಸನ ಮಂಡ್ಯದ ಮದ್ದೂರು ತಾಲೂಕಿನ ಅತಕೂರು ಎಂಬ ಒಂದು ಊರಿನಲ್ಲಿ ಇದು ಕಂಡುಬರುತ್ತೆ. ಇನ್ನು ಚಾವುಂಡರಾಯ ಶಾಸನ ಶ್ರವಣಬೆಳಗೊಳದಲ್ಲಿ ಕಂಡುಬರೋದಾದರೆ, ಇನ್ನು ಬಾದಾಮಿ ಶಾಸನ ಇದನ್ನು ಕಪ್ಪೆ ಅರಭಟನ ಬಾದಾಮಿ ಶಾಸನ ಅಂತಲೂ ಕರೀತಾರೆ. ಇದು ಕನ್ನಡದ ಮೊದಲ ತ್ರಿಪದಿ ಶಾಸನ ಇದಾಗಿದ್ದು, ಇದು ಬಿಜಾಪುರದ ಬಾದಾಮಿಯಲ್ಲಿ ಕಂಡುಬರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ರೂಪ ಶಾಸನ ಬಾದಾಮಿ ಶಾಸನ ಆಗಿದೆ. ಇನ್ನು ಜಿನವಲ್ಲಭನ ಶಾಸನದ ಬಗ್ಗೆ ನಾವು ನೋಡೋದಾದರೆ, ಇದು ಜಿನವಲ್ಲಭನ ಗಂಗಾಧರ ಶಾಸನ ಅಂತಲೂ ಕರೀತಾರೆ. ಇದು ಆಂಧ್ರ ಪ್ರದೇಶದ ಕರೀಂನಗರ ಜಿಲ್ಲೆಯ ಕುರುಗ್ಯಾಲ ಗ್ರಾಮದ ಹತ್ತಿರ ಬೊಮ್ಮಲಮ್ಮ ಅನ್ನೋ ಒಂದು ಗುಡ್ಡದಲ್ಲಿ ಈ ಶಾಸನ ಕಂಡುಬರುತ್ತದೆ. ಮೂರನೇ ಪ್ರಶ್ನೆ, ಹಲ್ಮಿಡಿ ಶಾಸನ ಹಳೆಗನ್ನಡ ಭಾಷಾ ರೂಪದಲ್ಲಿದೆ. ನಾವು ಇಂದಿನ ಪ್ರಶ್ನೆಯಲ್ಲಿ ನೋಡಿದ್ವಿ, ಹಲ್ಮಿಡಿ ಶಾಸನವು ಕನ್ನಡದ ಅತ್ಯಂತ ಪ್ರಾಚೀನ ಶಾಸನವಾಗಿದ್ದು, ಇದರ ಭಾಷೆ ಪೂರ್ವದ ಹಳೆಗನ್ನಡ ಆಗಿದೆ. ಇನ್ನು ಕಳೆದ ವಿಡಿಯೋದಲ್ಲಿ ಅಂದರೆ ಕಳೆದ ಪ್ರಶ್ನೆಯಲ್ಲಿ ನೋಡಿದಂಗೆ ಕಪ್ಪೆ ಅರಭಟನ ಬಾದಾಮಿ ಶಾಸನ ಇದೆಯಲ್ಲ, ಅದು ಹಳೆಗನ್ನಡ ಭಾಷಾ ರೂಪದಲ್ಲಿದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಹಲ್ಮಿಡಿ ಶಾಸನವು ಪೂರ್ವದ ಹಳೆಗನ್ನಡ ಭಾಷಾ ರೂಪದಲ್ಲಿ ಇದೆ. ನಾಲ್ಕನೇ ಪ್ರಶ್ನೆ, ಕನ್ನಡದಲ್ಲಿ ಮೊಟ್ಟಮೊದಲ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪಡೆದ ಸಾಹಿತಿ ಕುವೆಂಪು. ಆಪ್ಷನ್ನು ಬೇಂದ್ರೆ, ಶಿವರಾಮ್ ಕಾರಂತ, SL ಭೈರಪ್ಪ, UR ಅನಂತಮೂರ್ತಿ. ಕುವೆಂಪುರವರು ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ದೊರಕಿಸ್ಕೊಡ್ತಾರೆ. ಹಾಗಾಗಿ ಇದು ಅಲ್ಲ. ಇನ್ನು ಬೇಂದ್ರೆ, ಶಿವರಾಮ ಕಾರಂತರು ಮತ್ತು UR ಅನಂತಮೂರ್ತಿ ಅವರು ಕೂಡ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಇನ್ನು ಉಳಿಯೋದು SL ಭೈರಪ್ಪರವರು. ಇವರು 2010ರಲ್ಲಿ ಕನ್ನಡಕ್ಕೆ ಮೊಟ್ಟ ಮೊದಲ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪಡೆದ ಸಾಹಿತಿ ಇವರಾಗ್ತಾರೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ SL ಭೈರಪ್ಪರವರು ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ಕನ್ನಡದ ಸಾಹಿತಿ. ಇನ್ನು ಎರಡನೇ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪಡೆದಂಥವರು
ಸಂಸದರಾದಂಥ ಎಂ ವೀರಪ್ಪ ಮೊಯ್ಲಿರವರು. 5ನೇ ಪ್ರಶ್ನೆ ಉರಿಯ ನಾಲಿಗೆ, ಇದು ಹಾಮಾನ ರವರ ಕೃತಿ. ಆಪ್ಷನ್ ನೋಡೋದಾದರೆ ಪಿ ಲಂಕೇಶ್, ಯು ಆರ್ ಅನಂತಮೂರ್ತಿ, ರಾಮಚಂದ್ರ ಶರ್ಮಾ, ಕೀರ್ತಿನಾಥ ಕುರ್ತಕೋಟಿ. ಈ ಉರಿಯ ನಾಲಿಗೆ ಎನ್ನುವುದು ಕೀರ್ತಿನಾಥ ಕುರ್ತಕೋಟಿರವರ ಕೃತಿ ಇದಾಗಿದೆ. ಇದು ವಿಚಾರ ಲೇಖನ ಸಂಕಲನ ಇದಾಗಿದೆ. ಇದಕ್ಕೋಸ್ಕರ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನವನ್ನು ಸಹ ಪಡೆದಿದ್ದಾರೆ. ಇವರು ಪ್ರತಿಭಾವಂತ ವಿಮರ್ಶಕರು, ನಾಟಕಕಾರರು ಹಾಗೂ ಸಂಪಾದಕರು ಆಗಿದ್ದಾರೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಕೀರ್ತಿನಾಥ ಕುರ್ತಕೋಟಿರವರು ಉರಿಯ ನಾಲಿಗೆ ಎಂಬ ಕೃತಿಯನ್ನು ಬರೆದಂಥವರಾಗಿದ್ದಾರೆ. 6ನೇ ಪ್ರಶ್ನೆ ಹಗಲುಗನಸುಗಳು ಕೃತಿಯ ಕರ್ತೃ ಚಂದ್ರಶೇಖರ ಕಂಬಾರರು. ಹಗಲುಗನಸು ಅನ್ನೋದು ಒಂದು ಲಲಿತ ಪ್ರಬಂಧವಾಗಿದ್ದು ಇದನ್ನು ಬರೆದಂಥವರು ಎ.ಎನ್. ಮೂರ್ತಿರಾವ್ ಅವರಾಗಿದ್ದಾರೆ. ಇವರು ಪ್ರಸಿದ್ಧ ಪ್ರಬಂಧಕಾರರು, ವಿಮರ್ಶಕರು ಮತ್ತು ಉತ್ತಮ ಅನುವಾದಕಾರರು ಇವರಾಗಿದ್ದಾರೆ. ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಅದಾಗಿದೆ. ಅದೇ ರೀತಿ ಇವರ ಒಂದು ಬಹಳ ಜನಪ್ರಿಯ ವೈಚಾರಿಕ ಕೃತಿ ಅಂದರೆ ದೇವರು ಆಗಿದೆ. ಇದಕ್ಕೆ ಕರ್ನಾಟಕ ಸರ್ಕಾರದ ಪಂಪ ಪ್ರಶಸ್ತಿ ಸಹ ದೊರೆತಿದೆ. ಇವರ ಇನ್ನೂ ಕೆಲವು ಲಲಿತ ಪ್ರಬಂಧಗಳು ಅಂದರೆ ಅಲೆಯುವ ಮನ, ಮಿನುಗು ಮಿಂಚು ಮುಂತಾದವು ಆಗಿದವು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಹಗಲುಗನಸುಗಳು ಎಂಬ ಕೃತಿಯ ಕರ್ತರು ಎ.ಎನ್. ಮೂರ್ತಿರಾವ್. ಮುಂದಿನ ರೀತಿಯ ಪ್ರಶ್ನೆಗಳು, ಕೆಳಗಿನ ಪದಗಳಿಗೆ ಅವುಗಳ ಮುಂದೆ ಸೂಚಿಸಿದ ಪರ್ಯಾಯ ರೂಪಗಳಲ್ಲಿ ಸಮಾನಾರ್ಥಕವಾದ ಅಥವಾ ಅತೀ ಸಮೀಪದ ಅರ್ಥವುಳ್ಳ ರೂಪವನ್ನು ಗುರುತಿಸಿ. ಪ್ರಾಕ್ತಾನ ಎಂದರೆ ಅಂದರೆ 7ನೇ ಪ್ರಶ್ನೆ ಆಗಿದೆ. ಉತ್ಸವ, ಪರ್ವತ, ಹಿಂದಿನ ಕಾಲದ ವಿದ್ವಾಂಸ, ಪರುಷ ಅಂತ. ಪ್ರಾಕ್ತಾನ ಅಂತ ಅಂದರೆ ಪೂರ್ವಕಾಲ ಅಥವಾ ಇಂದಿನ ಕಾಲದ ವಿದ್ವಾಂಸ ಅಂತ ಅರ್ಥ ಬರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಪ್ರಾಕ್ತಾನ ಎಂದರೆ ಇಂದಿನ ಕಾಲದ ವಿದ್ವಾಂಸ ಆಗುತ್ತದೆ. ತಾವಡಿ ಎಂದರೆ ಹಸು, ಕೋಗಿಲೆ, ದುಂಬಿ, ಸಂಚಾರ ಅಂತ. ಈ ತಾವಡಿ ಅನ್ನೋ ಪದದ ಅರ್ಥ ನಾವು ತಗೊಳ್ಳೋದೇ ಆದರೆ ಇದಕ್ಕೆ ಅಲೆದಾಟ ಅಥವಾ ಸಂಚಾರ ಅಂತ ಅರ್ಥ ಬರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ತಾವಡಿ ಅಂದರೆ ಸಂಚಾರ ಆಗುತ್ತೆ. 9ನೇ ಪ್ರಶ್ನೆ ನವನೀತ ಎಂದರೆ ನೀತಿ, ಹೊಸದು, ಹೊಸ ನೀತಿ, ಬೆಣ್ಣೆ ಅಂತ. ನವನೀತ ಅಂದರೆ ನಾವು ಪದದಲ್ಲೇ ಯೋಚನೆ ಮಾಡಿಬಿಡ್ತೀವಿ, ಅದು ಹೊಸದು ಅಥವಾ ಹೊಸ ನೀತಿ ಅಂತ ನಾವು ಏನೋ ಗೆಸ್ ಮಾಡ್ತೀವಿ. ಆದರೆ ಅದೆಲ್ಲ ನವನೀತ ಅಂದರೆ ಕೆನೆ ಕಡೆದು ಹೊಸದಾಗಿ ತೆಗೆದ ಬೆಣ್ಣೆ ಅಂತ ಅರ್ಥ ಬರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ನವನೀತ ಅಂದರೆ ಬೆಣ್ಣೆ ಅಂತ ಬರುತ್ತೆ. 10ನೇ ಪ್ರಶ್ನೆ ಜಜ್ಜರಿತ ಎಂದರೆ ಜಗಮಗ, ಪ್ರಕಾಶಿಸುವ, ಹೋರಾಡು, ಶಿಥಿಲವಾದ ಅಂತ. ಜಜ್ಜರಿತ ಅಂದರೆ ಶಿಥಿಲವಾದ ಅಂತ ಅರ್ಥ ಬರುತ್ತೆ. 11ನೇ ಪ್ರಶ್ನೆ ಮುರಾಡ ಎಂದರೆ ಬಿಸಿ ನೀರು, ಸಮುದ್ರ, ಹಠ, ಸರೋವರ, ಸಮುದ್ರ ಅಂತ ಬರುತ್ತೆ. ಈ ಮುರಾಡ ಅಂದರೆ ಇದೊಂದು ಅರಬ್ಬಿ ಭಾಷೆಯ ಪದವಾಗಿದ್ದು ಇದರ ಅರ್ಥ ಹಠ ಅಥವಾ ಮೊಂಡುತನ ಅಂತ ಬರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಮುರಾಡ ಎಂದರೆ ಹಠ ಆಗುತ್ತೆ. 12ನೇ ಪ್ರಶ್ನೆ ಮೂರ್ತ ಎಂದರೆ ಆಕಾರವಿಲ್ಲದ ಒಳ್ಳೆಯ ಗಳಿಗೆ, ಆಕಾರವಿರುವ ಕೆಟ್ಟ ಗಳಿಗೆ ಅಂತ. ನಾವು ಮೂರ್ತಿ ಅಂತ ಅಂತೀವಿ, ಅಂದರೆ ದೇವರ ಮೂರ್ತಿ ಅಂದರೆ ದೇವರ ವಿಗ್ರಹ ಅಂತ, ಅಂದರೆ ಆಕಾರ ಇರ್ತಕ್ಕಂಥ ಅಂತ ಅರ್ಥ ಬರುತ್ತೆ. ಇನ್ನು ಅಮೂರ್ತ ಅಂತ ಹೇಳ್ತೀವಿ, ಅಂದರೆ ಆಕಾರವೇ ಇಲ್ಲದ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಮೂರ್ತ ಅಂದರೆ ಆಕಾರವಿರ್ತಕ್ಕಂಥ ಅಂತ ಅರ್ಥ ಬರುತ್ತೆ. 13ನೇ ಪ್ರಶ್ನೆ ಮೃಷ್ಟ ಎಂದರೆ ಸುಳ್ಳು, ನೃತ್ಯ, ನಿಜ, ಮೆಣಸು ಅಂತ. ಇಲ್ಲಿ ನಾವು ಮೃಷ್ಟಾನ್ನ ಭೋಜನ ಅಂತ ಕೇಳಿದ್ದೀವಿ, ಅಂದರೆ ರುಚಿಕರವಾದ ಅಥವಾ ರಸ ಕವಳ ಅಂತ ಕರಿತೀವಿ. ಇನ್ನು ಇನ್ನೊಂದು ಅರ್ಥ ಮೃಷ್ಟ ಅಂದರೆ ಮೆಣಸಿನ ಕಾಳು ಅಥವಾ ಮೆಣಸು, ಸ್ವಚ್ಛವಾದ, ಶುದ್ಧವಾದ, ಸವಿಯಾದ, ರುಚಿಕರವಾದ ಅಂತ ಅರ್ಥ ಬರುತ್ತೆ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಆಪ್ಷನ್ ಯಾವುದು ಸರಿ ಅಂದರೆ ಮೃಷ್ಟ ಎಂದರೆ ಮೆಣಸು ಅನ್ನೋ ಅರ್ಥ ಬರುತ್ತೆ. 14ನೇ ಪ್ರಶ್ನೆ ವಜ್ರಾಧರ ಎಂದರೆ ಹರ, ಬ್ರಹ್ಮ, ಇಂದ್ರ, ಹರಿ ಅಂತ. ಇಲ್ಲಿ ವಜ್ರಾಧರದ ಅರ್ಥವನ್ನು ನಾವು ತಗೊಂಡ್ರೆ ವಜ್ರಾಯುಧವನ್ನು ಧರಿಸಿದವನು ಅಂತ. ನಮ್ಮ ಪುರಾಣದಲ್ಲಿ ವಜ್ರಾಯುಧವನ್ನು ಹೊಂದಿದವನು ಅಂದರೆ ನಾವು ಇಂದ್ರ ಅಂತ ಕರಿತೀವಿ. ಹಾಗಾಗಿ ವಜ್ರಾಧರ ಅಂದರೆ ಇಲ್ಲಿ ಸರಿಯಾದ ಉತ್ತರ ಇಂದ್ರ ಆಗುತ್ತೆ. 15ನೇ ಪ್ರಶ್ನೆ ಶಿಬಿಕೆ ಎಂದರೆ ಬೀಸಣಿಕೆ, ಬಾಚಣಿಕೆ, ಚಟ್ಟ, ಬಂಡಿ ಅಂತೇಳಿ. ಇಲ್ಲಿ ಶಿಬಿಕೆ ಅನ್ನೋ ಪದವನ್ನು ನಾವು ತಗೊಂಡಾಗ ಇದು ಸಂಸ್ಕೃತ ಪದವಾಗಿದ್ದು ಇದರ ಅರ್ಥ ಪಲ್ಲಕ್ಕಿ, ಸಿದಿಗೆ, ಅಂದಣ, ಚಟ್ಟ ಅಂತ ಬರುತ್ತೆ. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಶಿಬಿಕೆ ಅಂದರೆ ಚಟ್ಟ ಆಗುತ್ತೆ. ಕೆಳಗೆ ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಮುಂದೆ ಕೊಟ್ಟಿರುವ ಪರ್ಯಾಯ ರೂಪಗಳಿಂದ ಗುರುತಿಸಿ. ಯೋಚನೆ, ಆ ಯೋಚನೆ ಅನ್ನೋ ಪದದ ವಿರುದ್ಧ ಪದವನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕಾಗಿದೆ. ಆಲೋಚನೆ, ಸಮಾಲೋಚನೆ ಅಂದರೂ ಯೋಚನೆ ಅಂತಲೇ ಬರುತ್ತೆ. ಇನ್ನು ದುರಾಲೋಚನೆ ಅಂದರೆ ಕೆಟ್ಟ ಯೋಚನೆ ಅಂತ ಬರುತ್ತೆ. ಇಲ್ಲಿ ಒಳ್ಳೆಯ ಯೋಚನೆ ಅಂತ ಏನಾದರೂ ಇದ್ದಿದ್ದರೆ ನಾವು 2ನೇ ಆಪ್ಷನ್ ದುರಾಲೋಚನೆ ಅಂತ ತಗೋಬೋದಾಗಿತ್ತು. ಹಾಗಾಗಿ ಅದು ಬರೋದಿಲ್ಲ.
ಇಲ್ಲಿ ಯೋಚನೆ ಅಂದರೆ ಯೋಚನೆ ಮಾಡದಂತಹ ಅಂತ, ಅಂದರೆ ಯೋಚನೆನೇ ಮಾಡದೇ ಇರತಕ್ಕಂಥದ್ದು ಅನ್ನೋ ಪದ ಬರುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯೋಚನೆಗೆ ವಿರುದ್ಧ ಪದ ನಿರ್ಯೋಚನೆ ಆಗುತ್ತೆ. 17ನೇ ಪ್ರಶ್ನೆ, ರವ ಎಂದರೆ ಕಲರವ, ನೀರವ, ಹೇರವ, ಮಹಾರವ ಅಂತ. ಇಲ್ಲಿ ರವ ಅನ್ನೋ ಶಬ್ದದ ಅರ್ಥ ತಗೊಂಡ್ರೆ ಅದರ ಅರ್ಥ ಧ್ವನಿ ಅಥವಾ ಶಬ್ದ ಅಂತ ಬರುತ್ತೆ. ಹಾಗಾಗಿ ನಾವು ಅದರ ವಿರುದ್ಧ ಪದವನ್ನು ಕಂಡುಹಿಡಿಯಬೇಕಾಗುತ್ತೆ. ಅಂದರೆ ನಿಶ್ಶಬ್ದ ಅಥವಾ ಧ್ವನಿ ಇಲ್ಲದ ಸ್ಥಿತಿ ಅಂತ ತಗೋಬೇಕು, ಅಥವಾ ಮೌನ ಅಂತ ತಗೋಬೇಕಾಗತ್ತೆ. ಇನ್ನು ಕಲರವ ಅಂದರೆ ನಾವು ಹಕ್ಕಿಗಳ ಕಲರವ ಅಂತ ಕೇಳ್ತೀವಿ, ಅಂದರೆ ಹಕ್ಕಿಗಳ ಶಬ್ದ ಅಂತ ಆಗುತ್ತೆ. ಹಾಗಾಗಿ ಅದು ಬರೋದಿಲ್ಲ. ಇನ್ನು ನೀರವ ಅಂತ ತಗೊಂಡ್ರೆ ಅದರ ಅರ್ಥ ನಾವು ನೀರವ ಮೌನ ಅಂತ ನಾವು ಕೇಳಿದ್ದೀವಿ ಪದವನ್ನು, ಅಂದರೆ ಮೌನ ಅಥವಾ ನಿಶ್ಶಬ್ದ ಅಂತ ಅರ್ಥ ಬರುತ್ತೆ ನೀರವ ಅಂದರೆ. ಹಾಗಾಗಿ ರವ ಇದರ ವಿರುದ್ಧ ಪದ ನೀರವ ಆಗಿದೆ. 18ನೇ ಪ್ರಶ್ನೆ, ಊರ್ಜಿತ ಎಂದರೆ ಏಳ್ಗೆ, ಅನೂರ್ಜಿತ, ಔರ್ಜಿತ, ನಷ್ಟ. ಇಲ್ಲಿ ಊರ್ಜಿತ ಇದರ ವಿರುದ್ಧ ಪದವನ್ನು ಕಂಡುಹಿಡಿಯಬೇಕು. ನಾವು ಊರ್ಜಿತ ಅಂದರೆ ಅರ್ಥ ಶಕ್ತಿಯಿಂದ ಕೂಡಿದ ಅಥವಾ ಅಭಿವೃದ್ಧಿ ಹೊಂದಿದ ಅನ್ನೋ ಗುಣವಾಚಕ ಬರುತ್ತೆ. ಹಾಗಾಗಿ ಅದಕ್ಕೆ ವಿರುದ್ಧ ಪದ, ಊರ್ಜಿತಕ್ಕೆ ವಿರುದ್ಧ ಪದ ಅನೂರ್ಜಿತ ಆಗುತ್ತೆ. ಅಂದರೆ ಅಭಿವೃದ್ಧಿ ಹೊಂದದ ಅಥವಾ ಶಕ್ತಿಯಿಂದ ಕೂಡಿರದ ಅಂತ ಅರ್ಥ ಬರುತ್ತೆ ಅನೂರ್ಜಿತ ಅಂದರೆ. 19ನೇ ಪ್ರಶ್ನೆ, ಸ್ಥಾಪಕ ಇದರ ವಿರುದ್ಧ ಪದ ಅವಿನಾಶ, ಭಂಜಕ, ನುಂಗುವವ, ಸ್ಥಾಪಿತ. ಸ್ಥಾಪಕ ಅಂದರೆ ಸ್ಥಾಪನೆ ಮಾಡೋನು ಅಂತ, ಅವಿನಾಶ ಅಂದರೆ ನಾಶವೇ ಆಗದೆ ಇರೋವನು ಅಂತ, ಹಂಗಾಗಿ ಅದು ಬರೋದಿಲ್ಲ. ಇನ್ನು ಸ್ಥಾಪಿತ ಅಂದರೆ ಸ್ಥಾಪನೆ ಮಾಡೋನು, ಅದೇ ಸ್ಥಾಪಕನೇ ಬರುತ್ತೆ. ನುಂಗುವವನು ಅಂದರೆ ತಿನ್ನೋನು ಅಂತ ಬರುತ್ತೆ, ಅದು ಬರೋದಿಲ್ಲ. ಇನ್ನು 2ನೇ ಆಪ್ಷನ್ನು ಭಂಜಕ ಅಂದರೆ ಅದರ ಅರ್ಥ ನಾಶ ಮಾಡುವವನು ಅಥವಾ ಧ್ವಂಸ ಮಾಡುವವನು ಅಂತ ಅರ್ಥ ಬರುತ್ತೆ. ಹಾಗಾಗಿ ಸ್ಥಾಪಕ ಇದರ ವಿರುದ್ಧ ಪದ ಭಂಜಕ ಆಗಿದೆ. 20ನೇ ಪ್ರಶ್ನೆ, ಆಕಸ್ಮಿಕ ಇದರ ವಿರುದ್ಧ ಪದ ಅಪೇಕ್ಷಿತ, ಅಚಾನಕ್, ಅವಕಾಶ, ನಿರೀಕ್ಷಿತ. ಆಕಸ್ಮಿಕ ಅಂದರೆ ಅದರ ಅರ್ಥ ಅನಿರೀಕ್ಷಿತ ಅಂತ ಬರುತ್ತೆ. ಹಾಗಾಗಿ ಇದಕ್ಕೆ ವಿರುದ್ಧ ಪದ ಸುಲಭವಾಗಿ ನಾವು ಹೇಳ್ಬೋದು ನಿರೀಕ್ಷಿತ ಅನ್ನೋದು ಆಕಸ್ಮಿಕ ಅನ್ನೋ ಪದದ ವಿರುದ್ಧ ಪದ ಆಗುತ್ತೆ. 21ನೇ ಪ್ರಶ್ನೆ, ಸ್ವಾತಂತ್ರ್ಯ ಇದರ ವಿರುದ್ಧ ಪದ ಬಿಡುಗಡೆ, ಪಾರತಂತ್ರ್ಯ, ಬಂಧನ, ಮೋಕ್ಷ. ಸ್ವಾತಂತ್ರ್ಯ ಇದಕ್ಕೆ ಸರಿಯಾದ ಉತ್ತರ ಪಾರತಂತ್ರ್ಯ, ಅಂದರೆ ಅನ್ಯರಿಗೆ ಅಧೀನರಾಗಿರುವುದು ಅಂತ ಅರ್ಥ ಬರುತ್ತೆ. 22ನೇ ಪ್ರಶ್ನೆ, ನೇರ ಇದರ ವಿರುದ್ಧ ಪದ ಸುತ್ತು ಬಳಸಿ ನೇರವಾಗಿ, ನೇರವಲ್ಲದ, ವಕ್ರ ಅಂತ. ನೇರ ಅಂದರೆ ಸ್ಟ್ರೈಟ್ ಆಗಿರೋದು ಅಂತ, ಅದಕ್ಕೆ ವಿರುದ್ಧ ಪದ ವಕ್ರ ಆಗುತ್ತೆ. ಸ್ನೇಹಿತರೆ, ಇಷ್ಟೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಸಲಹೆಗಳನ್ನು ನಮಗೆ ಕಾಮೆಂಟ್ ರೂಪದಲ್ಲಿ ನೀಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.